ಪಂಚ ಕೇದಾರದಲ್ಲಿ ಬರುವ ಮೂರನೇ ಕೇದಾರವೇ ತುಂಗನಾಥ್. ಇಲ್ಲಿ ಶಿವನ ಕೈಗಳನ್ನು ಪೂಜಿಸಲಾಗುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 3680 ಮೀಟರ್ ಎತ್ತರದಲ್ಲಿದೆ. ವಿಶ್ವದ ಅತಿ ಎತ್ತರದ ಶಿವನ ದೇವಸ್ಥಾನ ಎಂದು ತುಂಗನಾಥ್ ಪ್ರಸಿದ್ಧಿ ಗಳಿಸಿದೆ. ಈ ಚಾರಣವು ಸುಮಾರು 3.5 ಕಿಲೋಮೀಟರ್ ಇದೆ. ಈ ಚಾರಣ ಶುರುವಾಗುವುದು ಚೋಪ್ಟಾ ಎಂಬ ಹಳ್ಳಿಯಿಂದ. ಮೇಯಿಂದ ಅಕ್ಟೋಬರ್ ವರೆಗೆ ದೇವಾಲಯ ತೆರೆದಿರುತ್ತದೆ. ತುಂಗನಾಥ್ ಇಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಚಂದ್ರಶೀಲಾ ಪರ್ವತ ಸಿಗುತ್ತದೆ. ಈ ಪರ್ವತದಿಂದ ನೀವು ತುಂಬ ಹಿಮಾಲಯ ಪರ್ವತಗಳನ್ನು ನೋಡಬಹುದು. ಪ್ರಮುಖವಾಗಿ ನಂದಾದೇವಿ, ತ್ರಿಶೂಲ್ ಮತ್ತು ಚೌಕಾಂಬ ಪರ್ವತಗಳನ್ನು ನೀವು ಇಲ್ಲಿಂದ ಕಾಣಬಹುದು. ಚಂದ್ರಶೀಲಾ ಸುಮಾರು 4000 ಮೀಟರ್ ಎತ್ತರದಲ್ಲಿದೆ. ಚಳಿಗಾಲದಲ್ಲಿ ಚಂದ್ರಶೀಲಾ ಮುಚ್ಚಿರುತ್ತದೆ. ಶುಭೋದಯ. ಇವತ್ತು ನಾವು 3ನೇ ಕೇದಾರ ತುಂಗನಾಥ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಊಕಿಮಠಲ್ಲಿದ್ದೀವಿ. ಊಕಿಮಠದಿಂದ ಚೋಪ್ತಾ 30 ಕಿಲೋಮೀಟ್ರ್ ಇದೆ. ಚೋಪ್ತಾಗೆ ಹೋದ್ಮೇಲೆ ಅಲ್ಲಿಂದ ಅಫಿಷಿಯಲಿ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾವು ಶೇರ್ ಟ್ಯಾಕ್ಸಿ ಅಲ್ಲಿ ಹೋಗಬೇಕು. ಶೇರ್ ಟ್ಯಾಕ್ಸಿ ಒಬ್ಬರಿಗೆ 200 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಈಗ ಹೋಗೋಣ. ಒನ್ ಅವರ್ ತೊಗೊಂಡ್ರು ಊಕಿಮಠದಿಂದ ಚೋಪ್ತಾ ಬರೋಕ್ಕೆ. ಅದೇ ಹೇಳ್ದಂಗೆ ಒಬ್ರಿಗೆ 200 ರೂಪಾಯಿ. ಸೊ ಇಲ್ಲಿಂದ ಯಾತ್ರೆ ಸ್ಟಾರ್ಟ್ ಆಗುತ್ತೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟು ತುಂಗನಾಥ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಈಗ ಚೋಪ್ತಾದಲ್ಲಿದ್ದೀವಿ. ಇಲ್ಲಿ ನೋಡಿ KA-17 ಗಾಡಿ ಬಂದಿದೆ ನಮ್ಮ ಕರ್ನಾಟಕದಿಂದ. ಪಲ್ಸರ್ ಗಾಡಿ. ಫುಲ್ ಖುಷಿ ಆಗ್ತಿದೆ. ಈಗ ನಾವು ಟ್ರೆಕ್ ಸ್ಟಾರ್ಟ್ ಮಾಡಬೇಕು, ಯಾತ್ರೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಮಾಡೋಣ. ಈಗ ತುಂಗನಾಥ್ ದೇವಸ್ಥಾನಕ್ಕೆ ಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಪ್ರವೇಶ ದ್ವಾರ. ಹರ ಹರ್ ಮಹಾದೇವ್. ನಿಮ್ಗಿಲ್ಲಿ ಗೋಡೆ ಏನು ಗೋಡೆನಾ ಬಂದ್ರೆ ನಿಮ್ಗೆ ಈ ಸರ್ವಿಸು ಇದೆ. ಕೆಳಗಿಂದನೇ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಬಟ್ ಆದಷ್ಟು ನೀವು ತುಂಗನಾಥ್ ದೇವಸ್ಥಾನ ಆಗಿರಲಿ ಅಥವಾ ಉತ್ತರಾಖಂಡಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ, ನಿಮ್ಗೆ ನಡೆಯೋಕ್ಕಾಗಲ್ಲ ಅಂದರೆ ಪ್ಲೀಸ್ ಬರಲೇಬೇಡಿ. ಯಾಕಂದರೆ ಇದು ಮೇಲೆ ಹೋಗೋದ್ ಬದಲು ನೀವು ಆರಾಮಾಗಿ ಯೂಟ್ಯೂಬ್ ವೀಡಿಯೋಸನ್ನು ನೋಡ್ಕೊಂಡಿರ್ಬೋದು. ಇಷ್ಟೆಲ್ಲ ಪ್ರಾಣಿಗಳಿಗೆ ಕಷ್ಟ ಕೊಡೋದು ತಪ್ಪಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ನೀವು ಏನಂತ ಕಮೆಂಟ್ ಮಾಡಿ. ಕಮ್ಮಿ ಕಿಲೋಮೀಟ್ರ್ ಇದ್ರು ಸ್ಟಾರ್ಟಿಂಗಲ್ಲೇ ಅಪ್ಪಿದೆ. ತುಂಗನಾಥ್ ಯಾತ್ರೆ ಮಾಡಬೇಕಂದ್ರೆ ಬ್ಯೂಟಿಫುಲ್ ಮಿಡೋಸ್ ಚೆನ್ನಾಗಿದೆ. ನಾವು 4 ವರ್ಷದ ಹಿಂದೆ ತುಂಗನಾಥಿಗೆ ಬಂದಿದ್ವಿ. ಬಟ್ ಮಾರ್ಚಲ್ಲಿ ದೇವ್ರ ದರ್ಶನ ಆಗಿಲ್ಲ. ಬಟ್ ಸ್ನೋ ಟ್ರೆಕ್ ಆಗಿತ್ತು. ಈ ಸಲ ಈ ಥರ ಬ್ಯೂಟಿಫುಲ್ ನೇಚರ್ ನೋಡೋ ಭಾಗ್ಯ ಸಿಕ್ತು. ಸೂಪರ್ಬ್. ಬೇಗ ಸಾಕು ಗುರು. ಎಲ್ಲ ಕಡೆ ಲಫ್ಡ ಅಂತೂ ಹಾಗೆ ಆಗತ್ತೆ. ಯಾವುದೋ ವಿಷಯಕ್ಕೆ ಫುಲ್ ಜಗಳ ಆಡ್ತವ್ರೆ. ಹೋಗ್ತಾನೆ ಇರ್ಬೇಕು ಹಿಂಗೆ.
ಗುರು ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಹೋದ್ರು ಈ ಥರ ಪ್ಲಾಸ್ಟಿಕ್ ಮಾತ್ರ ಎಸಿಬೇಡ್ರಲ್ಲಿ. ವಾಪಸ್ ನಮಗೆ ಹೊಡೆಯುತ್ತದು 100%. ನಿಮ್ಗೆ ಈಗ ಗೊತ್ತಾಗಲ್ಲ, ಒಂದೊಂದು ದಿನ ಆಗತ್ತಲ್ಲ ಅವಾಗ ಗೊತ್ತಾಗತ್ತೆ. ಪ್ಲೀಸ್ ಡೋಂಟ್ ಥ್ರೋ ಪ್ಲಾಸ್ಟಿಕ್, ಪ್ಲೀಸ್ ಡೋಂಟ್ ಲಿಟರ್ ಅಷ್ಟೇ. ಪ್ರದೀಪ್ ಏನದು? ಪಹಾಡಿ ಡ್ರಿಂಕ್ ಬುರಾಸ್ ವಿಚ್ ಕೀಪ್ಸ್ ಯು ಹೈಡ್ರೇಟೆಡ್. ಓಕೆ. 3-4 ವರ್ಷದ ಹಿಂದೆ ಬಂದಾಗ ಇಲ್ಲಿ ಓಪನಿಂಗ್ ಕಾಣ್ತಿದ್ಯಲ್ಲ, ಇಲ್ಲಿಂದನೇ ಜಾರಿದ್ದು ಹಿಂಗೆ ಹೋಗ್ಬಿಟ್ಟಿದ್ದ, ಇಲ್ಲಿವರೆಗೆಲ್ಲ ಹೋಗ್ಬಿಟ್ಟಿದ್ದ, ಇಲ್ಲಿವರೆಗೆ ಹೋಗಿದ್ದ. ಆಮೇಲೆ ನನ್ನ ಫ್ರೆಂಡ್ ಹಿಡ್ಕೊಂಡ, ಇಲ್ಲ ಅಂದಿದ್ರೆ ಹಂಗೆ ಡೈರೆಕ್ಟ್ ಚೋಪ್ತಾಗಿ ಹೋಗ್ಬಿಡ್ತಿದ್ದ. ಪ್ರದೀಪ ಬೇಗ ಬರ್ಬೇಕಪ್ಪ, ನಿನ್ಗೋಸ್ಕರ ಇಷ್ಟಂತ ವೇಟ್ ಮಾಡೋದು ನೋಡಲ್ಲಿ. ಹಿಂಗೆ ಹಾಕ್ತೀನಿ. ತುಂಗನಾಥ್ಗೆ ಹತ್ತೋ ಮಾರ್ಗದಲ್ಲಿ ನಿಮಗೆ ರೂಮ್ಸು ಸಿಗತ್ತಾ? ಬಂತು, ಇಲ್ಲೇ ಬಂತು ದೇವಸ್ಥಾನ. ಆಲ್ಮೋಸ್ಟ್ ಇದೀವಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಇದ್ರ ಸ್ಟ್ಯಾಂಡು ಇದೇ ಲಾಸ್ಟ್ ಸ್ಟಾಪು. ನೀವು ಕೆಳಗಿಂದ ಬಂದರೆ ಮೇಲಿಗೆ ಇದೇ ಲಾಸ್ಟ್ ಸ್ಟಾಪು. ಎಕ್ಕಿ ಮೇಲೆ ಹಂಗೆ ಹಾಕೊಂಡ್ಬಿಡ. हर हर महादेव. जय आरसीबी. जय आरसीबी. यस यस हमारा ही है. नमदू पार्ट 2 ಅಷ್ಟೇ. ತುಂಗನಾಥ ದೇವಸ್ಥಾನಕ್ಕೆ ದರ್ಶನಕ್ಕೆ ನಿಂತಿದ್ದೀವಿ. 2 hours ತೊಗೊಂಡ್ವಿ. ಸೊ ತುಂಬ ದೊಡ್ಡ ಕ್ಯೂ ಇದೆ. ಆಲ್ಮೋಸ್ಟ್ ಒಂದು 200 meters ಹಂಗೆ ಕ್ಯೂ ಇದೆ. ಸೊ ನೋಡ್ತಿರ್ಬೋದು, ಇಬ್ಬರು RCB ಹಂಗೆ ಹಾಕೊಂಡು ಬಂದಿದ್ದೀವಿ. ಈ ಸಲ 2 ಸ್ಟಾರ್ ಈ ಸಲ ಗೆಲ್ಲೇಬೇಕು. ಇವಾಗ ಡೇಟ್ ಏನು ಗುರು? 27 ಇವತ್ತು 28. ಇನ್ನು 3 ದಿನ ಫೈನಲ್. ಗೆಲ್ಸೋಣ ನಮ್ಮ RCBನ. ಜೈ. बैटमैन कल भिजवा देना चलो यार. हाथ 2 पैड एक बार ಇನ್ನೇನು ಆಲ್ಮೋಸ್ಟ್ ದರ್ಶನಕ್ಕೆ ಬಂದೇ ಬಿಟ್ವಿ. ಸುಮ್ಮನೆ ಕುಣಿತಾನು. ಹರ ಹರ ಮಹಾದೇವ್. ಈಗಷ್ಟೇ ಒಳ್ಳೆ ದರ್ಶನ ಆಯಿತು. 1 ನಿಮಿಷ ದೇವ್ರ ಮುಂದೆನೇ ಇದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು. ಬಂಬೋಲೆ ಹರ ಹರ ಮಹಾದೇವ್. ಪ್ರದೀಪ್ ಏನು ಅನಿಸ್ತು ಬಾ? ಸೂಪರ್, ಒಳ್ಳೆ ದರ್ಶನ. ಲಿಟ್ರಲಿ 1.5 hour 2 hour ಏನೋ ನಿಂತಿದ್ವಿ ಕ್ಯೂ ಅಲ್ಲಿ. ಬಟ್ ದರ್ಶನ ಆದ್ಮೇಲೆ ನಿಮಗೆ ಮನಃಶಾಂತಿ ಸಿಗತ್ತಲ್ಲ, ನೆಕ್ಸ್ಟ್ ಲೆವೆಲ್. ಇಲ್ಲೇ ಕಾಣ್ತಿದೆ ನೋಡಿ ದೇವಸ್ಥಾನ. ಒಳ್ಳೆ ದರ್ಶನ. 1 ನಿಮಿಷ ದೇವ್ರ ಮುಂದೆನೆ ನಿಂತ್ಕೊಂಡಿದ್ವಿ. ಆಲ್ಮೋಸ್ಟ್ 2 minutes ಅಂದ್ಕೊಳ್ಳಿ. ಒಳ್ಳೆ ದರ್ಶನ ಆಯ್ತು. ಹರ ಹರ ಮಹಾದೇವ್. 2 stars loading. ಜೈ RCB. ಜೈ RCB. ನಮ್ಮ ಹತ್ರ ಇದ್ದಿದ್ದು ಫ್ಲಾಗು ಬೇರೆಯವ್ರು ಇಸ್ಕೊಂಡು ಫೋಟೋ ತೆಗೆಸ್ಕೊಂತಿರೋದು. ಈಗಷ್ಟೇ ದರ್ಶನ ಆಯಿತು ಅನ್ನಲ್ಲ. ಈಗ ನಾವು ಚಂದ್ರಶಿಲಾಗೆ ಹೋಗ್ತಾ ಇದ್ದೀವಿ.
ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ದೇವಸ್ಥಾನದಿಂದ ಬರೀ 1 ಕಿಲೋಮೀಟ್ರ್ ಇರೋದು. ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನೋಡಿ ಈ ಥರ ಸ್ಟಾರ್ಟ್ ಆಗುತ್ತೆ ರೂಟು ಚಂದ್ರಶಿಲಾಗೆ, ಹಿಂಗೆ ಹೋಗುತ್ತೆ. ಜಲಿ ನೆಕ್ಸ್ಟ್ ಲೆವೆಲ್ ಚಳಿ ಇದೆ. ಮೇಲೆ ಬರ್ತಾ 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 ಹೆವಿ ಚಳಿ ಆಗ್ತಿದೆ. ಅದೇ ಟಾಪೇ ಪೀಕು. ನೋಡಿ ಜನ ಸಾಗರ, ನೋಡಿ ನೋಡಿ ಜನರಿಗೆ ನೋಡಿ ನೋಡಿ ಅಷ್ಟೇ. ಎಷ್ಟು ಕಷ್ಟಪಡ್ತಾವ್ರಪ್ಪೋ ದೇವ್ರೆ. ಅಲ್ಲಿ ಧ್ವಜಗಳೆಲ್ಲ ಕಾಣ್ತಿದೆಯಲ್ಲ, ಫ್ಲ್ಯಾಗ್ ಎಲ್ಲ ಕಾಣ್ತಿದೆಯಲ್ಲ, ಅದೇ ಚಂದ್ರಶಿಲಾ. ಬಂದೇ ಬಿಟ್ವಿ. 45 minutes ಆಫ್ ವಾಕ್ ಫಾರ್ 1 kilometer. ಬಂದೇ ಬಿಟ್ವಿ ಅಷ್ಟೇ, ಮುಗೀತು. ಚಂದ್ರಶಿಲನು ಹತ್ತು ಬಿಟ್ವಿ. ಸೂಪರ್. ದೇವ್ರೆ ಕಾಪಾಡಿ. होगा अपना कोणाचा ಚಂದ್ರಶಿಲಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹತ್ತಿದ್ದು? ಸೂಪರ್. 1 kilometer ಇದೆ. ಏನೂ ಬ್ರೇಕ್ ತೊಗೊಂಡಿಲ್ಲ ಅಂದರೆ ಒಂದು 30 minutesಲ್ಲಿ ಹತ್ಬೋದು. ಸ್ವಲ್ಪ ಬ್ರೇಕ್ ನಮ್ಮ ಥರ ತೊಗೊಂಡ್ರೆ 45 minutesಲ್ಲಿ ಹತ್ಬೋದು. ಸ್ವಲ್ಪ ಸ್ಟೀಪ್ ಇದೆ, ಬಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಹರ ಹರ ಮಹಾದೇವ್. ಆ್ಯಕ್ಚುಲಿ ಚಂದ್ರಶಿಲೆಯಿಂದ ತುಂಬ ಪೀಕ್ಸ್ ಕಾಣುತ್ತೆ, ಬಟ್ ಈಗ ಫುಲ್ಲು ಫಾಗ್ ಆಗಿರೋದ್ರಿಂದ ನಿಮಗೆ ಏನೂ ಕಾಣಕ್ಕೆ ಸಿಗ್ತಿಲ್ಲ. ಈಗ ಇಲ್ಲಿ ದರ್ಶನ ಆಯಿತು, ಈಗ ವಾಪಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಚೋಪ್ತಾ. ನೋಡೋಣ ಬನ್ನಿ ಎಷ್ಟೊತ್ತಾಗತ್ತೆ ಅಂತ. ಇಲ್ಲಿ ಒಂದು ಸಾಲಿಡಾಗಿ ಒಂದು 30 minutes to 40 minutes ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಗೋಯಿಂಗ್ ಬ್ಯಾಕ್ ಟು ಚೋಪ್ತಾ. ವಾಪಸ್ ಚಂದ್ರಶಿಲೆಯಿಂದ ಇಳಿಬೇಕಂದ್ರೆ ಇಲ್ಲಿ ನಿಮಗೆ ಕಾಣ್ತಿದಾರಲ್ಲ, ಇವರು ನಮ್ಮ ಥರನೇ RCB ಫ್ಯಾನ್ಸು. ಸೊ ನಾನು RCB ಹಂಗೆ ಹಾಕ್ಕೊಂಡಿದ್ರಿಂದ ಇವ್ರಿಗೆ ಫೋಟೋ ಬೇಕಂತ ಹೇಳ್ಬಿಟ್ಟು ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡ್ರು. ರಿಯಲಿ RCB ಕ್ರೇಜ್ ಇಸ್ ಎವ್ರಿವೇರ್ ಆ್ಯಂಡ್ RCB ಫಾರ್ ಎವರ್. ಜೈ RCB. RCB ಕಲರ್ ಇದೆ. ಸುಮಾರು 30-35 ಜನ ಜೈ RCB ಅಂದವ್ರೆ ಆ್ಯಂಡ್ ತುಂಬ ವಿಚಾರಿಸ್ಕೊಂತವ್ರೆ. ಎಲ್ಲ RCBಗೆ ಸಲ್ಲಬೇಕು. ಜೈ RCB. ಜೈ RCB. ಹರ ಹರ ಮಹಾದೇವ್. ಈ ಕಡೆ ಬಾ. ಹೋಲಿ ಮದರ್ ಆಫ್ ಗಾಡ್ ಆಫ್ ಇಂಡಿಯಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ವಾಪಸ್ ಹೋಗ್ತಾ ಇದೀವಿ. ಇಲ್ಲಿ ಗಣೇಶನ್ ಗುಡಿ ಇದೆ. बस इधर तक आ गया ना, जाके आओ. ನಮ್ಮ ಹುಡುಗ ಶಾರ್ಟ್ ಕಟ್ಟಲ್ಲಿ ಹಿಡಿತವನೆ. ಪ್ರದೀಪ್ ಬಾಯ್ ಮಾಡು.
250 ಮೀಟ್ರ್ ದೂರದಲ್ಲಿದ್ದೀವಿ. ಮಳೆ ಬರ್ತಿದೆ. ಇನ್ನೇನು ಚೋಪ್ತಾ ಸೇರಿಬಿಡ್ತೀವಿ. ಬಟ್ ಮಳೆ ಸ್ಟಾರ್ಟ್ ಆಯಿತು. ತುಮ್ನಾಥ್ ಕಂಪ್ಲೀಟ್. ಗುರು ಇಲ್ಲಿ ನೋಡಿ ಯಾವ ಸೈಜಲ್ಲಿ ಆಲಿಕಲ್ ಬೀಳ್ತಿದೆ ಅಂತ. ಇನ್ನು ನಮಗೆ ಟ್ಯಾಕ್ಸಿ ಸಿಕ್ಕಿಲ್ಲ ಊಕಿ ಮಟ್ಟಿಗೆ, ಇನ್ನೂ ಚೋಪ್ಟಾದಲ್ಲೇ ಇದ್ದೀವಿ. ಯಾವ ರೇಂಜಿಗೆ ಆಲಿಕಲ್ ಬೀಳ್ತಿದೆ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ಈಗಷ್ಟೇ ನಮ್ಮ ರೂಮ್ ರೀಚ್ ಆದ್ವಿ. ಆ್ಯಕ್ಚುಲಿ 3:30 ಅಷ್ಟೊತ್ತಲ್ಲಿ ನಾವು ಹಿಡಿದಿದ್ವಿ. ಬಟ್ ಈಗ 6:30 ಬಂದಿದ್ದೀವಿ, ಟ್ಯಾಕ್ಸಿ ಇಲ್ಲದೆ. ಇಲ್ಲೂ ಆಲಿಕಲ್ ಮಳೆ ಬರ್ತಿದೆ. ಮೋಡ ನೋಡಿ, ಅಬ್ಬಬ್ಬಬ್ಬಾ.